ಹಾಯ್, ಶೋಭಾ ಕುಕಿಂಗ್ ಚಾನಲ್ಗೆ ವೆಲ್ಕಮ್. ತುಂಬಾ ಮೃದುವಾದ ಸಾಫ್ಟಾದ ಒಬ್ಬಟ್ಟು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ತುಂಬಾ ಟೇಸ್ಟಿಯಾಗಿರ್ತೈತೆ ಒಬ್ಬಟ್ಟು. ತುಂಬಾ ರುಚಿಯಾಗಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ಮೊದಲೇದಾಗಿ 1 ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ. ವಾಶ್ ಮಾಡಿ ಬೇಯಿಸೋದಕ್ಕೆ ಎತ್ತಿಟ್ಟಿದ್ದೀನಿ. ತೊಗರಿಬೇಳೆ ಈ ಕಡೆ ಬೇಯ್ತಾ ಇರಲಿ, ಅಷ್ಟೊತ್ತಿಗೆ ಮೈದಾ ಹಿಟ್ಟು ಕಲಿಸ್ಕೊರೋಣ. ನೋಡಿ, 2 ಬಟ್ಲು ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ ನಾನು. ಅರಶಿನ ಪುಡಿ, 1 ಸ್ಪೂನ್ ಎಣ್ಣೆ, ನೀರು ಇಷ್ಟನ್ನು ಹಾಕಿ ಸ್ವಲ್ಪನೇ ನೀರು ಹಾಕಂತ ಕಲಿಸ್ಕೋಬೇಕು. ನೀರು ಸ್ವಲ್ಪನೇ ಹಾಕ್ತಾ ಕಲಿಸ್ಕೋಬೇಕು ನಾವು ಮೆಜರ್ಮೆಂಟಿಗೆ. ಇದು ಎಷ್ಟು ತೆಳುವಾಗಿರ್ತಾವೋ ಅಷ್ಟು ಸಾಫ್ಟಾಗಿ ಬರ್ತವೆ ಒಬ್ಬಟ್ಟು. ನೋಡಿ, ಈಗ ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಕಲಿಸ್ಕೊತಾ ಇದ್ದೀನಿ. ನೋಡಿ, ಇಷ್ಟು ತೆಳುವಾಗಿದ್ದರೆ ಸಾಕು. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಮೇಲೆಲ್ಲ ಎಣ್ಣೆ ಹಚ್ಬಿಟ್ಟು ನಾವು 1 ಗಂಟೆ ಕಾಲ ನೆನೆಯೋದಕ್ಕೆ ಬಿಡಬೇಕು. ಎಷ್ಟು ನೆನೀತಿತ್ತೋ ಅಷ್ಟು ಸಾಫ್ಟಾಗಿ ಬರ್ತವೆ ಒಬ್ಬಟ್ಟು. ನೋಡಿ, ಈ ಕಡೆ ತೊಗರಿಬೇಳೆ ಬೆಂದಿದ್ದಾವೆ ಇಲ್ಲ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸಾಫ್ಟಾಗಿ ತೊಗರಿಬೇಳೆ ಬೆಂದಿದ್ದಾವೆ, ಚೆಕ್ ಮಾಡ್ತಾ ಇದ್ದೀನಿ. ನೀರನ್ನು ಸೋದಿಸ್ಕೊಂಡು ತೊಗೊರೋಣ. ನಾನು 1 ಕಪ್ ತೊಗರಿಬೇಳೆ ತೊಗೊಂಡಿದ್ದೀನಿ. 1.5 ಕಪ್ ಬೆಲ್ಲ ಹಾಕ್ತಾಯಿದ್ದೀನಿ. ಈ ಥರ ಪುಡಿ ಮಾಡಿ ಹಾಕಬೇಕು ಬೆಲ್ಲವ. ನಾವು ಬಿಸಿ ಮಾಡೋ ಅವಶ್ಯಕತೆ ಏನಿಲ್ಲ, ಹಾಗೇನೆ ಬಿಸಿಗೆ ಕರ್ಗೋಗುತ್ತೆ. ತೊಗರಿಬೇಳೆ ಸ್ವಲ್ಪ ಬಿಸಿ ಇರ್ತೈತಲ್ಲ. ಒಣಶುಂಠಿ ಪೌಡರ್, ಇದು ಆಪ್ಷನಲ್. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಬೇಕು. ಮಿಕ್ಸಿ ಹಾಕೋದ್ರಿಂದ ನಾವು ಸ್ಟವ್ ಮೇಲಿಟ್ಟು ಬೆಲ್ಲ ಕರಗಿಸೋ ಅವಶ್ಯಕತೆನೇ ಇಲ್ಲ. ನಾವು ಹಾಗೇನೆ ಮಿಕ್ಸಿಗೆ ಹಾಕಿದ್ರೂ ಚೆನ್ನಾಗಿರ್ತೈತೆ. ನೋಡಿ, ಎಷ್ಟು ನುಣ್ಣಗಾಗಿದೆ ಹೂರ್ಣ. ತುಂಬಾನೇ ಸಾಫ್ಟ್ ಆಗಿ ಬಂದಿದೆ ನೋಡಿ. ನೋಡಿ, ಯಾವುದೇ ಥರದ್ದು ನೀರು ಥರ ಆಗಿಲ್ಲ ಹೂರ್ಣ, ತುಂಬ ಚೆನ್ನಾಗಿದೆ. ಬೆಲ್ಲ ಹಾಕಿ ಬಿಸಿ ಮಾಡಿದ್ರೆ ನೀರು ಬಿಡ್ಕೊಂಡ್ಬರುತ್ತೆ, ಅದಕ್ಕೆ ಬಿಸಿ ಮಾಡಬಾರ್ದು. ನೋಡಿ, 1 ಗಂಟೆ ಕಾಲ ಚೆನ್ನಾಗಿ ನೆಂದಿದೆ ಮೈದಾ ಹಿಟ್ಟು. ನೋಡಿ, ತುಂಬಾ ಸಾಫ್ಟಾಗಿ ಕೂಡ ಆಗಿದೆ. ಇದನ್ನು ತುಂಬ ಚೆನ್ನಾಗಿ ನಾದ್ಬಿಟ್ಟು ಒಂದೊಂದೇ ಉಂಡೆಗಳು ಮಾಡ್ಕೊಂಡು ತಗೋಬೇಕು, ಒಂದೇ ಸೈಜಲ್ಲಿ. ನೋಡಿ, ಇದೇ ಸೈಜಲ್ಲಿ ಎಲ್ಲ ಉಂಡೆಗಳನ್ನು ಮಾಡ್ಕೊಂಡು ತಗೊತೀನಿ ನಾನು. ಕಣಕ ಯಾವ ಸೈಜಲ್ಲಿ ಇರುತ್ತೋ ಅದೇ ಸೈಜಲ್ಲಿ ಹೂರ್ಣ ತಗೋಬೇಕು. ಫಿಲ್ ಮಾಡುವಾಗ ಹೂರ್ಣ ಹೊರಗೆ ಬಂದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ಒಂದೇ ಸೈಜಲ್ಲಿ ತಗೋಬೇಕು. ಒಬ್ಬಟ್ಟು ಮಾಡೋ ಪೇಪರ್ ತಗೊಂಡಿದ್ದೀನಿ ನಾನು ಇಲ್ಲಿ, ತೆಳುವಾದ. ನೋಡಿ, ಈ ಥರ ಕಣಕ್ಕಿಟ್ಟು ಚೆನ್ನಾಗಿ ಎಲ್ಲ ಸ್ಪ್ರೆಡ್ ಮಾಡಬೇಕು. ಈ ಕಡೆ ಹೂರ್ಣ ತಗೊಂಡು ಈ ಥರ ಎಲ್ಲ ಫಿಲ್ ಮಾಡಬೇಕು. ನೀಟಾಗಿ ಫಿಲ್ ಮಾಡಬೇಕು, ಹೊರಗೆ ಬರ್ದಂಗೆ. ನೋಡಿ, ನೀಟಾಗಿ ಕ್ಲೋಸ್ ಮಾಡಿದ್ದಾಯಿತು. ನಾನು ಇನ್ನೊಂದು ಒಬ್ಬಟ್ಟು ಪೇಪರ್ ತೊಗೊಂಡಿದ್ದೀನಿ, ಅದಕ್ಕೂ ನೀಟಾಗಿ ಚೆನ್ನಾಗಿ ಎಣ್ಣೆ ಸವರ್ಬಿಟ್ಟು ಈಗ ತೊಟ್ಟುತ್ತಾ ಇದ್ದೀನಿ ಕೈ ಸಹಾಯದಿಂದವ. ಕಣಕ್ಕೆ ಚೆನ್ನಾಗಿ ನೆಂದಿರೋದ್ರಿಂದ ಎಲ್ಲೂ ಹರಿಯೋದಿಲ್ಲ, ಅಷ್ಟು ಸಾಫ್ಟಾಗಿ ಅಗಲ ಆಗುತ್ತೆ. ನೋಡಿ, ನಾವು ಎಷ್ಟು ದೊಡ್ಡಕ್ಕೆ ಮಾಡಿದರೂ ಕೂಡ ಒಬ್ಬಟ್ಟು ಹರಿಯೋದಿಲ್ಲ. ಒಬ್ಬಟ್ಟು ಮಾಡೋದಕ್ಕೆ ಬಟರ್ ಪೇಪರೇ ಬೇಕಾಗಿಲ್ಲ, ಎಣ್ಣೆ ಕವರ್ಸ್ಗಳು ಇರ್ತಾವಲ್ಲ ಅದ್ರಾಗ ಕೂಡ ಮಾಡ್ಕೋಬೋದು. ಕಣಕು ತುಂಬ ಚೆನ್ನಾಗಿ ನೆಂದಿರಬೇಕು ಆ್ಯಂಡ್ ಹೂರ್ಣ ಕೂಡ ಸಾಫ್ಟಾಗಿರಬೇಕು. ತುಂಬಾ ಚೆನ್ನಾಗಿ ಬರ್ತವೆ ಒಬ್ಬಟ್ಟು ಆ ಥರ ಇದ್ದರೆ. ಈ ಕಡೆ ಹಂಚು ಚೆನ್ನಾಗಿ ಬಿಸಿಯಾಗಿದೆ, ಎಣ್ಣೆ ಎಲ್ಲ ಹಚ್ಬಿಟ್ಟು ಸುತ್ತಲೂ ಈಗ ಒಬ್ಬಟ್ಟು ಹಾಕ್ತಾ ಇದ್ದೀನಿ. ನೋಡಿ, ಸುಡ್ತಾ ಇದ್ದೀನಿ ಒಬ್ಬಟ್ಟ. ಈಗ ನೋಡಿ, ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ, ಈಗ ಮಡ್ಚಾಕ್ತಾ ಇದ್ದೀನಿ. ಈಗ ಇದೇ ರೀತಿ ಎಲ್ಲ ಒಬ್ಬಟ್ಟುಗಳನ್ನ ಮಾಡ್ಕೊತೀನಿ ನಾನು. ಈಗ ಸುತ್ತಲೂ ಚೆನ್ನಾಗಿ ಸುಡ್ಕೋಬೇಕು ಮಡ್ಚಾಕಿ. ನೋಡಿ, ಚೆನ್ನಾಗಿ ಎಲ್ಲ ಕಡೆನೂ ಸುಡ್ಕೊಂಡಾಯಿತು, ರೆಡಿ ಆಯಿತು ಒಬ್ಬಟ್ಟು. ಈಗ ತೆಗಿತಾ ಇದ್ದೀನಿ. ಫೈನಲಿ ರೆಡಿ ಆಯಿತು ಒಬ್ಬಟ್ಟು. ನೋಡಿ, ಎಷ್ಟು ಚೆನ್ನಾಗಾಗಿದಾವೆ ಒಬ್ಬಟ್ಟು. ತುಂಬಾ ಮೃದುವಾದ, ಸಾಫ್ಟ್ ಆದ, ತುಂಬ ರುಚಿಯಾದ ಒಬ್ಬಟ್ಟ. ಇದೇ ಮೆಥಡಲ್ಲಿ ಫಾಲೋ ಮಾಡಿ, ಇದೇ ಮೆಥಡಲ್ಲಿ ಒಮ್ಮೆ ಟ್ರೈ ಮಾಡಿ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.